ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ, ಡ್ಯಾನ್ಸ್ ಅವರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟು. ನೀವೇನಾದರೂ PCMB ಬ್ಯಾಕ್ಗ್ರೌಂಡಿಂದ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗ್ತಿದ್ದೀರಾ, ಲೈಕ್ ಈಗ ಆಪ್ಷನ್ ಎಂಟ್ರಿ ಎಲ್ಲ ಬಿಟ್ಟಿದ್ದೀರಿ, ಇನ್ನೇನು ರಿಸಲ್ಟ್ಸ್ ಕೂಡ ಬರುತ್ತೆ, ನೀವು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ. ಆದರೆ ನಿಮಗೆ ತುಂಬಾ ಡೌಟ್ಸ್ ಇರುತ್ತೆ. ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಇಂಜಿನಿಯರಿಂಗ್ಗೆ ಇವತ್ತು ಕೆಸೆಟ್ ರಿಸಲ್ಟ್ಸ್ ಬಂತು, ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ, ಒಳ್ಳೆ ಕಾಲೇಜ್ ಸಿಗುತ್ತೆ, ಹಾಗಾದರೆ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗೋಣ. ಇಂಜಿನಿಯರಿಂಗಲ್ಲಿ ನನಗೆ ಬ್ರಾಂಚಸ್ ಇರುತ್ತೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಯಾಕೆ ಅಂತಂದರೆ ಲೈಕ್ ನಾನು ಸೆಕೆಂಡ್ ಇಯರ್ವರೆಗೂ ನಾನು MBBS ಕಡೆ ಲೈಕ್ ಡಾಕ್ಟರ್ ಆಗಬೇಕು ಅಂತ ನನಗೆ ಆಸೆ ಇತ್ತು. ಬಟ್ ಫಾರ್ ಫ್ಯೂ ರೀಸನ್ಸ್, ಕೆಲವೊಂದು ರೀಸನ್ಸಿಂದ ಲೈಕ್ ಮನೆಯವ್ರಿಗೂ ನಾನು ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಬಟ್ ಫಾರ್ ಫ್ಯೂ ರೀಸನ್ಸ್ ನಾನು ಇಂಜಿನಿಯರಿಂಗ್ಗೆ ಜಾಯ್ನ್ ಆದೆ. ಇಂಜಿನಿಯರಿಂಗ್ಗೆ ಜಾಯ್ನ್ ಆಗೋಣ, ಹಿಂಗೂ ಒಳ್ಳೆ ರ್ಯಾಂಕ್ ಬಂದಿದೆ ಅಂತ ಹೇಳಿದ್ಮೇಲೆ ಸರಿ ಜಾಯ್ನ್ ಆಗೋಣ. ಬಟ್ ನನಗೆ ಅದರಲ್ಲಿ ಬ್ರಾಂಚಸ್ ಇರುತ್ತೆ ಅಂತ ಕೂಡ ಗೊತ್ತಿರಲಿಲ್ಲ. ಎಲ್ಲ ನೋಡಿದ್ರೆ ಯೂಟ್ಯೂಬಲ್ಲಿ ಯಾವ ಬ್ರಾಂಚ್ ತೊಗೊಂಡು, ಅದೊಂದು ದೊಡ್ಡ ಕನ್ಫ್ಯೂಷನ್, ಯಾವ ಬ್ರಾಂಚ್ ತೊಗೊಳೋದಪ್ಪ, ಹೋಗಲಿ ML ತೊಗೊಳೋದ, CS, ಎಲೆಕ್ಟ್ರಾನಿಕ್ಸಾ, ಮೆಕ್ಯಾನಿಕಲ್ ಎಲ್ಲ ತುಂಬ ಡೌಟ್ಸ್ ಇತ್ತು. ಹೋಗಲಿ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ತೊಗೊಳೋಣ ಅಂತಂದರೆ ಕಂಪ್ಯೂಟರ್ ಸೈನ್ಸ್ ತೊಗೊಳೋಣ. ಯಾರೋ ಒಬ್ಬರು ಕೋಡಿಂಗ್ ಅಂತ ಇದ್ದಾರೆ, ಏನಿದು ಕೋಡಿಂಗು, ನಾನು ಇವಾಗ ತೊಗೊಳೋಣ ಇಂಜಿನಿಯರಿಂಗ್ ಅಂತ ಗೊತ್ತಾದ್ಮೇಲೆ ನಂಗೆ ಬ್ರಾಂಚಸ್ ಇರುತ್ತೆ, ಕೋಡಿಂಗ್ ಅನ್ನೋದು ಇರುತ್ತೆ, ಅವೆಲ್ಲ ಗೊತ್ತಿದ್ದು. ಸೊ ನೀವು ಟೆನ್ಷನ್ ತೊಗೊಳೋ ಅಂಥದ್ದು ಏನೂ ಇರೋಲ್ಲ. ನೀವು ಫಸ್ಟ್ ಇಯರಿಗೆ ಬಂದು ನಿಮ್ಮನ್ನು ನೀವು ಹೆಂಗೆ ಪಿಕಪ್ ಮಾಡ್ಕೊತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಇರ್ತಾರೆ, ಅವರು PUCನಲ್ಲಿ ಅವ್ರೇನು ಆ ಥರ ಓದಿರಲ್ಲ, ಯಾರೋ ಕೆಲವೊಂದು ಲೆಜೆಂಡ್ಸ್ ಇರ್ತಾರೆ, ಅವರು ಓದ್ಕೊಂಡಿರ್ತಾರೆ ಅಷ್ಟೇ. ಬಟ್ ಕಾಮನಾಗಿ ಹೇಳ್ಬೇಕಂದ್ರೆ 90% ಆಫ್ CA ಸ್ಟೂಡೆಂಟ್ಸು ಅಷ್ಟೇ, ಅವರು JEE ಕಡೆ ಫೋಕಸ್ ಮಾಡಿರ್ತಾರೆ, ಬೇರೆ ಕಡೆ ಬೋರ್ಡ್ಸ್ ಕಡೆ ಫೋಕಸ್ ಮಾಡಿರ್ತಾರೆ. ಹಿಂಗೆ ಈ ಲ್ಯಾಂಗ್ವೇಜಸ್ ಕಡೆ ಅಷ್ಟೊಂದು ಫೋಕಸ್ ಮಾಡಿರಲ್ಲ ಒಂದು 90% ಆಫ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸು. ನೀವು ಅದನ್ನು ತಲೆಯಲ್ಲಿ ಇಟ್ಕೊಂಡು ನಿಮ್ಮನ್ನು ನೀವು ಡೌನ್ ಮಾಡ್ಕೋಬಾರ್ದು. ನಿಮ್ಮನ್ನು ಫಸ್ಟ್ ಇಯರಿಗೆ ಬಂದಮೇಲೆ ಎಲ್ಲರೂ ಅದೇ ಥರ ಬರ್ತಿರ್ತಾರೆ. ಮತ್ತು ಇನ್ನೊಂದು ಏನು ಅಂತಂದರೆ 90% ಆಫ್ PCMB ಸ್ಟೂಡೆಂಟ್ಸೇ ಇರ್ತಾರೆ, ಬಯಾಲಜಿ ಬ್ಯಾಕ್ಗ್ರೌಂಡಿಂದಲೇ ಬಂದಿರ್ತಾರೆ. ತುಂಬಾ ರೀಸನ್ಸ್ ಇರ್ಬೋದು. ಈಗ PCMB ತೊಗೊಂಡ್ರೆ 2 ಸೈಡ್ಸ್ ಹೋಗ್ಬೋದಲ್ವಾ, ಲೈಕ್ ಇಂಜಿನಿಯರಿಂಗ್ ಹೋಗ್ಬೋದು, ಮೆಡಿಕಲ್ಗೆ ಹೋಗ್ಬೋದು, ಯಾವ ಕಾಲೇಜ್ ಸಿಕ್ಕಿದ್ರೆ ಯಾವ ಕಡೆ ಒಳ್ಳೆ ಕಾಲೇಜ್ ಸಿಕ್ಕರೆ ಆ ಕಡೆ ಹೋಗೋಣ ಅಂತೂ ಇರ್ತಾರೆ. ಕೆಲವೊಬ್ಬರು ಮೆಡಿಕಲ್ ಮಾಡಬೇಕು ಅಂತ ಇಂಜಿನಿಯರಿಂಗ್ ಬರ್ತಾರೆ, ಕೆಲವೊಬ್ರು ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡು ಮೆಡಿಕಲ್ಗೆ ಹೋಗ್ತಾರೆ, ತುಂಬಾ ಆಗುತ್ತೆ. ಬಟ್ ನೀವು ಸ್ಟೆಪ್ ಆಗಿದ್ದೀರಾ ಇಂಜಿನಿಯರಿಂಗ್ ಲೈಫ್ ಅಂತ ಅಂದಮೇಲೆ ನೀವು ತುಂಬ ಎಕ್ಸ್ಪ್ಲೋರ್ ಆಗಬೇಕಾಗುತ್ತೆ. ಥಿಯರಿಗಿನ್ನ ಪ್ರಾಕ್ಟಿಕಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ PUCವರೆಗೂ ಏನು ಕಲ್ತ್ಕೊಂಡಿರ್ತೀರ ಎಲ್ಲ ಥಿಯರಿ ಪಾರ್ಟ್ ಕಲ್ತ್ಕೊಂಡಿರ್ತೀರ, ಥಿಯರಿಗೆ ಓದೋದು, ಬರೆಯೋದು, ಬುಕ್ಸ್ ಮೇಲೆ ಅದನ್ನೇ ಹೋಗಿ ಬರೆಯೋದು, ಅರ್ಥ ಮಾಡ್ಕೊಳೋದು ಇದೇ ಇರುತ್ತೆ. ಬಟ್ ಇಂಜಿನಿಯರಿಂಗಲ್ಲಿ ಪ್ರಾಕ್ಟಿಕಲ್ ಸ್ಕಿಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದ್ರ ಕಡೆನೇ ತುಂಬ ಫೋಕಸ್ ಮಾಡಬೇಕಾಗುತ್ತೆ. ಸೊ ಇದು ನಿಮಗೆ ಸ್ವಲ್ಪ ಚಾಲೆಂಜಿಂಗ್ ಅನಿಸ್ಬೋದು. ಮತ್ತು ನೀವು ಫಸ್ಟ್ ಇಯರಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದು ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಫುಲ್ ನೀಟಾಗಿ ಕಲ್ತ್ಕೊಳ್ಳಿ, ಚೆನ್ನಾಗಿ. ಲೈಕ್ ನಿಮಗೆ ಏನೇ ಕೇಳಿದ್ರೂ ನಿಮಗೆ ಬರಬೇಕು, ಆ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನೀವು ಯಾವುದೋ ಒಂದು, ಇವಾಗ ನೀವು ಒಂದು ಲ್ಯಾಂಗ್ವೇಜ್ನ ಕಲ್ತ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡಿ, ನಿಮ್ಗೆ ಈಸಿ ಆಗೋದಕ್ಕೆ C or Python ಅಂತ ನಿಮಗೆ ಹೇಳಿದ್ದೀನಿ. ಸೊ ಯಾವುದೋ ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಳ್ಳಿ, ಅದನ್ನು ನೀಟಾಗಿ ಕಲ್ತ್ಕೊಳ್ಳಿ. ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಡೆ ತುಂಬ ಫೋಕಸ್ ಮಾಡಿ. ನೀವು ಚಿಕ್ಕ ಸ್ಕಿಲ್ಸು, ಯಾವುದೋ ಒಂದು ಏನೋ ಗ್ರಾಫಿಕ್ ಡಿಸೈನಿಂಗ್ ಆಗಿರಲಿ, ವಿಡಿಯೋ ಎಡಿಟಿಂಗ್ ಆಗಿರಲಿ, ಈ ಥರ ಸ್ಮಾಲ್ ಸ್ಕಿಲ್ಸ್ ಕಡೆ ಫೋಕಸ್ ಮಾಡಿಕೊಂಡು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಕೋಡಿಂಗ್ ಅನ್ನೋದು ಗ್ರಿಪ್ನ ಚೆನ್ನಾಗಿ ತೊಗೊಳ್ಳಿ ಫಸ್ಟ್ ಇಯರಲ್ಲಿ. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏಕೆ ಅಂತಂದರೆ ಅದು ಎಂಜಾಯ್ಮೆಂಟು, ಜಾಯ್ ಅನ್ನೋದು ಕೂಡ ಬೇಕಾಗುತ್ತಲ್ಲ. ನಮ್ಮ ಇಂಜಿನಿಯರಿಂಗ್ ಕಂಪ್ಲೀಟ್ ಬೋರಿಂಗ್ ಆಗಿರಬಾರ್ದು. ಅದೇ ಬಿಟ್ಟು ಜಾಯ್ ಅಂತ ಅಲ್ಲ, ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಕೂಡ ಇರುತ್ತೆ ಅದರಲ್ಲಿ. ಸೊ ನೀವು ಅದನ್ನು ಪಾರ್ಟಿಸಿಪೇಟ್ ಮಾಡ್ತಿರ್ಬೇಕಾಗುತ್ತೆ, ಫ್ರೆಂಡ್ಸ್ ಜೊತೆ ಇಂಟ್ರಾಕ್ಷನ್ ಬೆಳೆಸ್ಕೋಬೇಕಾಗುತ್ತೆ. ಫಸ್ಟ್ ಇಯರಲ್ಲಿ ಆದಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡಿ. ಏನಿದು ಲೈಕ್ ಕೋಡಿಂಗ್ ಅಂದರೆ ಇಂಜಿನಿಯರಿಂಗು ಯಾವ್ಯಾವ ಥರ ಸ್ಕಿಲ್ಸ್ ಇರುತ್ತೆ ಎಲ್ಲ. ಈಗ ಮೆಕ್ಯಾನಿಕಲ್ ಓದ್ತಿರೋರು ಕೂಡ ಅಷ್ಟೇ IT ಜಾಬ್ಸ್ಗೆ ಟ್ರೈ ಮಾಡ್ತಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಆಗಿರಲಿ, ಕೋರ್ ಕಡೆ ಅನ್ನೋದು ಜಾಬ್ಸ್ ತುಂಬ ಕಡಿಮೆ ಆಗ್ತಿದೆ. IT ಕಡೆ ಜಾಬ್ಸ್ ಅನ್ನೋದು ತುಂಬ ಜನ ಬರ್ತಿದ್ದಾರೆ. ಈಗ ಪ್ರೆಸೆಂಟ್ ಸಿಚುಯೇಷನ್ ಆ ಥರ ಇದೆ. ಸೊ ನೀವು ಅದನ್ನು ಅಡ್ವಾಂಟೇಜಾಗಿ ತೊಗೊಂಡು, ಆಪರ್ಚುನಿಟಿಯಾಗಿ ತೊಗೊಂಡು ನೀವು ಹೆಂಗೆ ಯುಟಿಲೈಸ್ ಮಾಡ್ಕೊತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು PCMB ಸ್ಟೂಡೆಂಟ್ ಅದನ್ನು ಎಕ್ಸ್ಕ್ಯೂಸ್ ಥರ ತೊಗೊಂಡು ನಿಮ್ಮನ್ನು ನೀವು ಕಡಿಮೆ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾರನ್ನೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಡೇ ಬೈ ಡೇ ಯಾರು ಯಾವ ಥರ ಆದರೂ ಮಾಡ್ಕೊಂಡು, ನಿಮ್ಮ ಫ್ರೆಂಡ್ಸ್ ಜಾವ ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಕಲ್ತ್ಕೊಳ್ಳಿ ಬಿಡಿ, ಪರವಾಗಿಲ್ಲ, ಅವನು ಉದ್ಧಾರ ಆಗ್ತಾನೆ, ಹಾಗೆ ನಿಮ್ಗೆ ಯಾಕೆ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಅಷ್ಟೇ. ಅವ್ರು ಇನ್ನೂ ಏನೋ ಕಲ್ತ್ಕೊತಿದ್ದಾರೆ, ಅವ್ರು ಸೆಕೆಂಡ್ ಇಯರ್ ಜಾಬ್ ಸಿಗ್ತಾ ಪರವಾಗಿಲ್ಲ, ನೀವು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. Day 1 to ನೀವು ಏನು ಡೇ ಬೈ ಡೇ ನಿಮ್ಮನ್ನು ನೀವು ಏನು ಇಂಪ್ರೂವ್ ಮಾಡ್ಕೊತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಿಕೊಂಡು, ಓವರ್ ಥಿಂಕ್ ಮಾಡ್ಕೊಂಡು ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾರು ಏನಾದರೂ ಮಾಡ್ಕೊಳ್ಳಿ, ನಿಮ್ಮ ಲೈಫ್, ನಿಮ್ಮ ಟೈಮ್ ವೇಸ್ಟ್ ಮಾಡ್ತೀರಾ. ಪ್ರತಿದಿನ ಒಂದು ಆಪರ್ಚುನಿಟಿ ಆಗಿ ತೊಗೊಂಡು ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಒಳ್ಳೆ ಫ್ಯೂಚರ್ ಇರುತ್ತೆ, ನಿಮಗೂ ಒಳ್ಳೆ ಕೆರಿಯರ್ ಅನ್ನೋದು ಬಂದೇ ಬರುತ್ತೆ, ಆಟೋಮೆಟಿಕ್ಕಾಗಿ ಅದು ಬಂದೇ ಬರುತ್ತೆ. ಮತ್ತು ಏನಂತ ಹೇಳ್ತೀನಿ ಅಂದರೆ, ಶಾರ್ಟ್ ಟರ್ಮ್ ಪ್ಲ್ಯಾನ್ಸ್ನ ಮಾಡ್ಕೊಳ್ಳಿ, ತುಂಬ ದೂರ ಯೋಚನೆ ಮಾಡಬೇಡಿ. ನಾನು ಹಾಗೆ ಮಾಡ್ತಿದ್ದೆ. ನಾನು ಫೈನಲ್ ಇಯರ್ ಹೋದೆ, ನಾನು ಫಸ್ಟ್ ಇಯರ್ಗೆ ಹೋದಾಗೆ, ಫಸ್ಟ್ ಇಯರ್ ಹೋಗೋಕ್ಕಿಂತ ಮುಂಚೆ ಈಗಿಂದ ಪ್ಲೇಸ್ಮೆಂಟ್ಸ್ಗೆ ಪ್ರಿಪೇರ್ ಆಗೋದು ಅಂತ ಯೋಚನೆ ಮಾಡ್ತಿದ್ದೆ. ಈಗ ಆಗಿಲ್ಲ ಅಂತಂದರೆ, ಪ್ಲೇಸ್ಮೆಂಟ್ ಸಿಕ್ಕಿಲ್ಲ ಅಂದರೆ, ಒಳ್ಳೆ ಜಾಬ್ ಸಿಕ್ಕಿಲ್ಲ. ಸೊ ಈ ಥರ ಎಲ್ಲ ಥಿಂಕ್ ಮಾಡಬೇಡಿ. ನೀವು ಫಸ್ಟ್ ಇಯರಲ್ಲಿ ಇದು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಫಸ್ಟ್ ಸೆಮಲ್ಲಿ ಇದು ಮಾಡಬೇಕಂದ್ರೆ ಅಷ್ಟು ಮಾಡಿ ಸಾಕು.
ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡಿ. ನಾಳಿದ್ರ ಬಗ್ಗೆ 1 ಇಯರ್ ಆಗೋದ್ರ ಬಗ್ಗೆ 2 ಇಯರ್ ಆಗೋದ್ರ ಬಗ್ಗೆ ಏನು ಮಾಡಬೇಕನ್ನೋ ಶಾರ್ಟ್ ಟರ್ಮ್ ಪ್ಲ್ಯಾನ್ಸ್ನ ಪ್ರಿಪೇರ್ ಮಾಡ್ಕೊಂಡು ಬರೀ ಆ ಶಾರ್ಟ್ ಟರ್ಮ್ ಪ್ಲ್ಯಾನ್ಸ್ ಬಗ್ಗೆ ಫೋಕಸ್ ಮಾಡಿ. ತುಂಬ ದೂರ ಯೋಚನೆ ಮಾಡ್ಕೊಂಡು ಆಗುತ್ತೋ ಇಲ್ವೋ, ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂದ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಟ್ರೈ ಮಾಡೋದು ಬಿಟ್ಬಿಡ್ತೀರ. ಸೊ ಟ್ರೈ ಮಾಡ್ತೀರಿ, ಆಪರ್ಚುನಿಟಿ ಆಫರ್ಸ್ ಅನ್ನೋದು ನಿಮ್ಗೇನಾದ್ರು ಖಂಡಿತ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಹಾಗೆ ಕಮೆಂಟ್ ಮಾಡಿ, ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇದೇ ಥರ ಫ್ಯೂಚರ್ ವೀಡಿಯೋಸ್ಗೆ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸಿ ಯು, ಟೇಕ್ ಕೇರ್, ಬಾಯ್.